ಆಗಮಿಸುವ ಶರಣ ಮಲ್ಲೇಶಪ್ಪ ಶರಣವರ ಶ್ರೀಪಾದಗಳ ನಂತರ ಸ್ಥಾನವನ್ನು ಸಲ್ಲಿಸಿ ಅದರಂತೆ ನಮಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಸಂಗೀತ ಸೇವೆಯನ್ನು ನೀಡತಕ್ಕಂಥ ಗಣಾಚಾರ್ಯವರಿಗೂ ಸುಮಿತ್ರಾ ಅವರಿಗೂ ಹಾಗೂ ಗುಂಡಾರವರಿಗೂ ಎಲ್ಲರವರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಅದರಂತೆ ಈ ಒಂದು ಶರಣ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪೂಜ್ಯರ ದರ್ಶನ ಆಶೀರ್ವಾದಗಳನ್ನು ತಿಳಿದುಕೊಂಡು ಆಗಮಿಸಿರ್ತಕ್ಕಂಥ ಶರಣ ಮಠಪತಿ ಸರ್ ಅವರಿಗೂ ಅಶ್ಕಿ ಸರ್ ಅವರಿಗೂ ಹಾಗೂ ಮೀಡಿಯಾದವರಿಗೆ ಪಾಟೀಲ್ ಅವರಿಗೂ ನೆರೆದಿರುವ ಸಮಸ್ತ ಶರಣ ತಂದೆ ತಾಯಿಗಳಿಗೂ ತುಂಬುವುದು ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ನುಡಿ ಸೇವೆಯನ್ನು ಅವರು ಪ್ರಾರಂಭಿಸಬೇಕು ಅಂತೇಳಿ ಆ ಪ್ರವಚನ ನೀಡುವ ಶರಣ ಶ್ರೀಪಾದದಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಜ್ಞಾನಿ ಪುರುಷನಾಗಬೇಕಾದ್ರ ಸಿದ್ಧಿ ಪುರುಷನಾಗಬೇಕಾದ್ರ ತ್ರಿಕಾಲಜ್ಞಾನಿ ಆಗಬೇಕಾದ್ರ ನಿನಗೆ ಮೋಕ್ಷ ಆಗಬೇಕಾದ್ರ ಏನಾಗಬೇಕು? ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿನ ಕಾಣುವ ಬೇರಿನ ಇವಾಗ ಮನುಷ್ಯನೊಳಗೆ ನಿರ್ಮೋಹ ಬರ್ತೈತೆ, ನಿರಂಕಾರ ಬರ್ತೈತೆ. ಅವಾಗ ನೀವು ಯೋಗಿ ಆಗಿ ಒಂದು ಊರೊಳಗ ಬರೀ ಸಿದ್ದಾರ್ಪಣ್ಣ ಬರೀ ರಾಕ್ತಿದ್ದ ಕನಿಷ್ಠನೊಳಗ ಪರಮಾತ್ಮ ಬಂದು ಹೇಳ್ತಾನು, ಏನು ನಾವು ಪರಿಸ್ಥಿತಿ ಮುಂದಿನ ಕಡೆ ಹೋಗು, ಮ್ಯಾಲ ತೆವರಿ ಮ್ಯಾಲ ಬೈಲೈತಿ, ಆ ಬೈಲೊಳಗೆ ಹೋಗು, ಅಲ್ಲೊಂದು ಗುಹೆ ಐತಿ, ಗುಹೆ ಒಳಗೆ ಹೋಗು, ನಿನಗೆಷ್ಟು ಬೇಕು ಬಂಗಾರ ಬೆಳ್ಳಿ ಮುತ್ತು ರತ್ನ ಏನು ಬೇಕು ಬಾ. ಆದ್ರೆ ಒಂದು ಮಾತು, ನೀವು ಒಂದಲ್ಲ 10 ಹೇಳಂದ ದೇವ್ರು, ನೀವು ಒಂದಲ್ಲ 10 ಹೇಳಂದ ಏನ್ ಬೇಡಪ್ಪ, ಸೂರ್ಯ ಮುಳುಗುವುದರೊಳಗಾಗಿ ನಿನಗೆ ಎಷ್ಟು ಸಂಪತ್ತು ಬೇಕಲ್ಲ ಅಂತ ತಗೊಂಡು ಹೊರಗೆ ಬರಬೇಕು. ಬರ್ಲಿಕ್ಕಂದ್ರೆ ನಿನಗೆ ಆಪತ್ತೈತೆ. ಇದೇ ದೊಡ್ಡದಾಗದ್ರೆ 10 ಮಾತು ಕಾಣಿಸ್ತಂದ್ರೆ 3 ಚೀಲ ತಗೊಂಡು ಹಾದ್ರಿ ಮರಗುತ್ತಿಂದ ಗುಡ್ಡಕ್ಕ ಒಂದಲ್ಲ 2 ಅಲ್ಲ 3 ಚೀಲ ತಗೊಂಡು ಹಾದ್ಯವ ಹುಡುಕಾಡಿದ ಗುಹೆ ಸಿಕ್ತು. ನೋಡಿದ ಹಣಿಕಾಕಿ ಏನು ಮುತ್ತು ರತ್ನ ಬೆಳ್ಳಿ ಆಶ್ಚರ್ಯ ಆಗ್ಬಿಟ್ಟು ಹೇ ರಾತ್ರಿ ಪರಮಾತ್ಮ ದರ್ಶನ ಬಂದದ್ದು ಹೇಳಿದ ಕರೆ ಅಂತ ಹೇಳಿ ಯಾವಾಗ 3 ಚೀಲ ತಗೊಂಡು ತಳಗಿಳಿದ. 3 ಚೀಲ ತಗೊಂಡು ತಳಗಿಳಿದವರ ಮುಂಜಾನೆ 11 ಆಗಿತ್ತು. ಒಳಗಿರ್ತಕ್ಕಂಥ ಮುತ್ತು ರತ್ನ ಆರಿಸಿದ 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 ಇವ ಒಂದು ಚೀಲ ತುಂಬ್ತಿ, ಒಂದು ಚೀಲ ತುಂಬ್ತೀನಿ ಭಾರ ಒಂದಾಗಿತ್ತ. ಚೀಲ ತಗೊಂಡ ಮ್ಯಾಲ ಬಂದ ಇಟ್ಟೆವ, ಅದನ್ನ ಚೀಲ ತಗೊಂಡು ಹೋಗಕ್ಕೆ ಯಾವಾಗ ಬಸದಿವಂತ ಹಾಕಿದ್ದ. ಮನುಷ್ಯನ ಆಸೆ ಕೇಳಲಿಲ್ಲ, ಮನುಷ್ಯನ ಆಸೆ ಕೇಳಿಲ್ಲ, ಆಸೆ ದುಃಖಕ್ಕೆ ಮೂಲ. ಬುದ್ಧ 1000 ವರ್ಷಗಳಿಂದ ಹೇಳಿದ ಆಸೆ ದುಃಖಕ್ಕೆ ಮೂಲ. ಗೊತ್ತಿಲ್ಲ ಬುದ್ಧನ ಮಾತು, ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಪುರಾಣಿಕೆ ಇಲ್ಲ, ಪ್ರವಚನಕ್ಕೆ ಇಲ್ಲ. ಅದು ಒಂದು ಚಿನ್ನ ತುಂಬಬೇಕಂತ ಇಳಿದ 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 ಆರಿಸಿದ 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 ಈ 2 ಚೀಲ ತುಂಬ್ತೇವ. 4 ಗಂಟೆ 5 ಗಂಟೆ ಆಗಿತ್ತು. 2 ಚೀಲ ತಗೊಂಡು ಮ್ಯಾಲ ಬಂದ. 2 ಚೀಲ ತಗೊಂಡು ಹೋಗ್ಬೇಕಾಗಿತ್ತು, ಹೋಗ್ಬೇಕಾಗಿತ್ತು. ಆಸೆ ಕೇಳಿಲ್ಲ, ಆಸೆ ಕೇಳಿಲ್ಲ. ಅದು ಒಂದು ಚೀಲ ತುಂಬಿಕೊಂಡು ಬರ್ಬೇಕಂತ ಮತ್ತೆ ಗುಹೆ ಒಳಗಿರದ ಅಂತ ಜನ್ಮ ನನಗೆ ಕೊಟ್ಟದಪ್ಪ, ಮುಂದಿನ ಜನ್ಮ ಸಾಕ್ಯಪ್ಪ ಅಂತ ಮುಂದಿನ ವಿಚಾರ ಇರುತ್ತಕ ಶಿವ ಬಸಿಡಿ ಪುರಾಣ ಪ್ರವಚನ ಇಂಥ ಮಹಾತ್ಮನ ದಿವ್ಯ ಸಾನ್ನಿಧ್ಯದೊಳಗಿದ್ದ ಇಂಥವರ ಸೇವೆಯನ್ನು ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿದಲ್ಲ, ಸಾರ್ಥಕಪಡಿಸಿ. ನಿನ್ನೆ ಜಗತ್ತಿಯವರು ಶಿವಯೋಗಿಗಳ ಮಠಕ್ಕೆ ಬಂದಾಗ ನಿನ್ನ ಮಗ ಮುಂದೊಂದು ದಿನ ಈ ದೇಶ ಆಟ ಅನ್ನುವಂಥ ಮಾತ 1977 ಬಿಡಿ ಜಗತ್ತಿಯವರು ಭಾರತ ದೇಶದ ಉಪರಾಷ್ಟ್ರಪತಿಯಾದ ಜಮಖಂಡಿ ಸಂಸ್ಥಾನದ ಮುಖ್ಯಮಂತ್ರಿಯಾದ ಯಾಕ ಶಿವಯೋಗಿಯಲ್ಲಿರ್ತಕ್ಕಂಥ ಅದೊಂದು ಸಿದ್ಧಿ ಪುರುಷರ ಶಕ್ತಿ, ಹಸ್ತಸಿದ್ಧಿ, ವಾಮಸಿದ್ಧಿ ನೋಡಿ ಅಂತ ಸಿದ್ಧಿ. ಏನು ಮುಟ್ಟಾನೋ ಬಂಗಾರ ಹಾಕಿತ್ತು, ಏನು ನೋಡ್ತಿದ್ದೋ ಬಂಗಾರ ಹಾಕಿತ್ತು ಅಂತ ಸಿದ್ಧ ಪುರುಷ ಯಾವಂತ ಕೇಳ ಅದನ್ನೇ ಇವ್ರಿಗೆ ಎಂತ ಶಿವಯೋಗಿ ಯೋಗಿಗಲ್ಲದೆ ದೊರೆಯುವುದೇ ಪರತರ ಮುಕ್ತಿ, ಸುಮ್ಮನಾಗದು ವಿಧಿಗಳೊಂದನೆ ಮುಕ್ತಿ, ಸುಮ್ಮನಾಗದು ಸುಮ್ಮನಾಗದು ಹಂಗ
ಬಂದ ನೆಲಕ್ಕೆ ನೀವು ತಟ್ಟು ಹಾಸ್ಬೇಕ, ಕುರ್ಚಿ ಹಾಕ್ಬೇಕ, ಮೈಕ್ ಹಚ್ಚಬೇಕ, ನೀವು ಹಾಡಬೇಕ, ಮಂದಿ ಬರಬೇಕ. ಆಮೇಲೆ ಹೇಳ್ತೀನಿ ಸುಮ್ಮನ ಆಗುದು ವಿಧಿಯೊಂದು ನಿವೃತ್ತಿ, ಸುಮ್ಮನ ಆಗುದು. ಯಾರ ಮಠಕ್ಕ ಒಬ್ಬ ಸಂಸ್ಕೃತ ಪಂಡಿತ ಬಂದತ್ರಿ, ಅದನ್ನೇ ಮಠಕ್ಕೆ ಅವ್ರಿಗೇನು ಶಿವೇವ್ರು ಯಾಕೆ ಗೊತ್ತಿಲ್ಲ, ಅಪ್ಪ ಗೊತ್ತಿದ್ರಂತ. ಅವ್ ಬಂದ, ಯಪ್ಪ ಸಂಸ್ಕೃತ ಅನ್ನೋದು ಬಹಳ ಶ್ರೇಷ್ಠ ಐತಿ, ನಾನು ಸಂಸ್ಕೃತ ಪಂಡಿತ ಅದನ್ನ ನಾ ಬಹಳ ದೊಡ್ಡ ಅದನ್ನ, ಸಂಸ್ಕೃತಕ್ಕಿಂತ ಶ್ರೇಷ್ಠ ಯಾವುದೂ ಇದೆಯಪ್ಪ, ಯಾವುದೂ ಇಲ್ಲ ಅಂತ ಹೇಳಿ ಗುರುಗಳ ಮುಂದೆ ಹೇಳಾಕತ್ತ. ಅವಾಗ ಯೋಗಿಗಳು ಹೇಳಿದ್ರಂತ, ಏನ್ರಿಪ್ಪ ಸಂಸ್ಕೃತ ಪಂಡಿತರ, ನಿನಗಿಂತಲೂ ಅಕ್ಕ ಬಸವಣ್ಣ ಅಲ್ಲಮ್ಮ ಪ್ರಭುದೇವ, ಚನ್ನ ಬಸವಣ್ಣ, ಅಕ್ಕ ಮಹಾದೇವಿ ನಿನಗಿಂತಲೂ ಅಪ್ಪನಂತ ವೇದ ಉಪನಿಷತ್